ನಂಬರ್ 1, ಹಿಟ್ಲರ್ ಲವ್ ಸ್ಟೋರಿ. ಇಡೀ ಪ್ರಪಂಚವನ್ನ ತನ್ನ ನಿರಂಕುಶ ಆಡಳಿತ ವೈಖರಿಯಿಂದ ಭಯಭೀತಗೊಳಿಸಿದ್ದ ಹಿಟ್ಲರ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ಹುಡುಗಿಯನ್ನ ತುಂಬಾ ಗಾಢವಾಗಿ ಪ್ರೀತಿ ಮಾಡಿದ್ದ. ಆ ಹುಡುಗಿ ಯಾರ್ ಗೊತ್ತಾ? ತಾನು ಅತ್ಯಂತ ದ್ವೇಷ ಮಾಡುವ ಯಹೂದಿ ಕುಟುಂಬಕ್ಕೆ ಸೇರಿದ ಹುಡುಗಿ. 1905ರಲ್ಲಿ ಅಂದ್ರೆ ತನ್ನ 16ನೇ ವಯಸ್ಸಿನಲ್ಲಿ ಆಸ್ಟ್ರಿಯಾದಲ್ಲಿ ಓದುತ್ತಿದ್ದ ಸಂದರ್ಭದಲ್ಲಿ ಹಿಟ್ಲರ್ಗೆ ಕ್ಯೂಬಿಜೆಕ್ ಅನ್ನುವ ಸ್ನೇಹಿತ ಇದ್ದ. ಈತ ಹಿಟ್ಲರ್ ಬಗ್ಗೆ ಏನ್ ಹೇಳ್ತಾನೆ ಅಂದ್ರೆ, ಸ್ಟೆಫನಿ ರಬಾಚ್ ಅನ್ನುವ ಹುಡುಗಿಯನ್ನ ಹಿಟ್ಲರ್ ಪ್ರೀತಿಸ್ತಿದ್ದ. ಆಕೆಯನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದ. ಪ್ರತಿದಿನ ನನ್ನನ್ನ ಕರ್ಕೊಂಡು ಸ್ಟೆಫನಿ ಬರುವ ಏರಿಯಾದಲ್ಲಿ ಅವಳಿಗೋಸ್ಕರ ಕಾಯ್ತಿದ್ದ. ಹೀಗೆ ಪ್ರತಿದಿನ ಫಾಲೋ ಮಾಡ್ತಾ ಇದ್ದ. ಒಂದಿನ ಒಂದು ಗುಲಾಬಿ ಹೂವನ್ನ ಕೊಟ್ಟು ತನ್ನ ಪ್ರೀತಿಯ ನಿವೇದನೆಯನ್ನ ಮಾಡ್ಕೊಂಡಿದ್ದ ಅಂತ ಹೇಳ್ತಾರೆ. ದುರಾದೃಷ್ಟ ಏನಂದ್ರೆ, ಇವರಿಬ್ಬರು ಪ್ರೀತಿಸೋದಕ್ಕೆ ಶುರು ಮಾಡಿದ 1 ವರ್ಷದಲ್ಲೇ ಅಂದ್ರೆ 1906 ಜುಲೈನಲ್ಲಿ ಹಿಟ್ಲರ್ ತಾಯಿ ಕ್ಯಾನ್ಸರ್ನಿಂದ ಮೃತರಾಗಿದ್ದರಿಂದ ಇವರ ಜೀವನ ಆರ್ಥಿಕವಾಗಿ ಜರ್ಜರಿತವಾಗುತ್ತೆ. ಇದರಿಂದ ಹಿಟ್ಲರ್ ವಿಯೆನ್ನಾಗೆ ಕೆಲಸಕ್ಕೋಸ್ಕರ ಹೋಗ್ಬೇಕಾಗಿ ಬರುತ್ತೆ. ಸ್ಟೆಫನಿ ಜೊತೆ ಹಿಟ್ಲರ್ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿಯೆನ್ನಾಗೆ ಹೋಗ್ತಾ ಇದ್ದೀನಿ, ವಾಪಸ್ಸು ಬಂದು ನಿನ್ನನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಲೆಟರ್ ಬರೆದು ಆಕೆಗೆ ಸೇರೋ ಹಾಗೆ ಮಾಡಿ ಹೋಗ್ಬಿಡ್ತಾರೆ. ಆದರೆ 1908ರಲ್ಲಿ ಸ್ಟೆಫನಿಯನ್ನ ಆಕೆಯ ಪಾಲಕರು ಒಬ್ಬ ಆಸ್ಟ್ರಿಯಾ ಮಿಲಿಟರಿ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹಿಟ್ಲರ್ಗೆ ಇದು ಗೊತ್ತಾಗಿ ತುಂಬಾ ದುಃಖ ಪಡ್ತಾನೆ. ಅಂದಿನಿಂದ ಹಿಟ್ಲರ್ ಆ ಹುಡುಗಿಯನ್ನ ಒಂದ್ಸಲ ಕೂಡ ಭೇಟಿ ಮಾಡಲಿಲ್ಲ. ನಂಬರ್ 2, ಹಿಟ್ಲರ್ ಶತ್ರುಗಳಿಂದ ಹೇಗೆ ರಕ್ಷಣೆ ಪಡಿತಾ ಇದ್ದ? ಹಿಟ್ಲರ್ ತನ್ನ ಶತ್ರುಗಳಿಂದ ಎಷ್ಟು ಹುಷಾರಾಗಿ ಇರ್ತಾ ಇದ್ದ ಅಂದ್ರೆ, ಈತ ಯಾರನ್ನು ಅಂದ್ರೆ ಹತ್ತಿರದ ರಕ್ತ ಸಂಬಂಧದವರನ್ನ, ತನ್ನ ಅನುಯಾಯಿಗಳನ್ನ ಯಾರನ್ನೇ ಆದ್ರೂ ಯಾವುದೇ ಕಾರಣಕ್ಕೂ ನಂಬ್ತಿರ್ಲಿಲ್ಲ. ಕೊನೆಗೆ ಈತನ ಊಟದ ವಿಷಯದಲ್ಲಿ ಕೂಡ ಅಡಿಗೆಯವನನ್ನ ಕೂಡ ನಂಬ್ತಿರ್ಲಿಲ್ಲ. 2ನೇ ಪ್ರಪಂಚ ಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ತನಗೆ ಅಂತ ಬಡಿಸುವ ಊಟವನ್ನ ತಿನ್ನೋದಕ್ಕೆ ಮುಂಚೆ ಆ ಊಟವನ್ನ ತಿಂದು ಚೆಕ್ ಮಾಡೋದಕ್ಕೆ 15 ಜನ ಹೆಂಗಸರನ್ನ ನೇಮಿಸಿಕೊಂಡಿದ್ದ. ಹಿಟ್ಲರ್ ತಿನ್ನುವ ಊಟದಲ್ಲಿ ವಿಷವನ್ನ ಬೆರೆಸಿದ್ದಾರಾ ಇಲ್ವಾ ಅಂತ ತಿಳಿದುಕೊಳ್ಳೋದಕ್ಕೆ ಆ 15 ಜನ ಊಟವನ್ನ ರುಚಿ ನೋಡ್ತಾ ಇದ್ರು. ಹೀಗೆ ಫುಡ್ ಟೇಸ್ಟ್ ಮಾಡುವ ಮಹಿಳೆಯರನ್ನ ಫುಡ್ ಟೇಸ್ಟರ್ಸ್ ಅಂತ ಕರೀತಿದ್ರು. ಹಿಟ್ಲರ್ ತನ್ನ ಸುರಕ್ಷತೆಗೋಸ್ಕರ ಇವರನ್ನ ನೇಮಕ ಮಾಡಿಕೊಂಡಿದ್ದ ಅನ್ನುವ ವಿಷಯ 2012ರವರೆಗೆ ಯಾರಿಗೂ ಗೊತ್ತಿರಲಿಲ್ಲ. 2012 ಡಿಸೆಂಬರ್ನಲ್ಲಿ 70 ವರ್ಷದ ಮಹಿಳೆ ಹೇಳೋವರೆಗೂ ಯಾರಿಗೂ ಗೊತ್ತಾಗ್ಲಿಲ್ಲ. ಈ ಮಹಿಳೆ ಆ 15 ಜನ ಟೇಸ್ಟರ್ಸ್ ನಲ್ಲಿ ಒಬ್ಬರು. ಈಕೆಯ ಹೆಸರು ಮಾರ್ಗಟ್ ಓಲ್ಕ್. ನಿಜ ಹೇಳಬೇಕು ಅಂದ್ರೆ ಆ 15 ಜನ ಮಹಿಳೆಯರು ತಮ್ಮ ಪ್ರಾಣದ ಆಸೆಯನ್ನ ಪಕ್ಕದಲ್ಲಿಟ್ಟು ಕೆಲಸವನ್ನ ಮಾಡಬೇಕಾಗಿತ್ತು. ಈ ಕೆಲಸ ಮಾಡೋದಕ್ಕೆ ಯಾರಿಗೂ ಇಷ್ಟ ಇರಲಿಲ್ಲ. ಯಾಕೆಂದ್ರೆ ಊಟದಲ್ಲೇನಾದ್ರೂ ವಿಷ ಇದ್ರೆ ಮೊದಲು ಸಾಯೋದು ಇವರೇ. ಆದ್ರೆ ಈ ಕೆಲಸವನ್ನ ಇವರ ಕೈಯಲ್ಲಿ ಬಲವಂತವಾಗಿ ಹಿಟ್ಲರ್ ಸೈನಿಕರು ಮಾಡಿಸ್ತಿದ್ರು. ಮಾರ್ಗಟ್ ಓಲ್ಕ್ ಇನ್ನೂ ಮುಂದುವರಿತಾ ಹೇಳೋ ಮಾತೇನೆಂದ್ರೆ, ಹಿಟ್ಲರ್ ಹೊರಗಡೆ ಕಾಣಿಸೋದಕ್ಕಿಂತ ಒಳಗಡೆ ಪೂರ್ತಿಯಾಗಿ ವಿರುದ್ಧವಾಗಿ ಕಾಣಿಸ್ತಾ ಇದ್ರು. 60 ಲಕ್ಷ ಮಂದಿ ಯಹೂದಿಗಳ ಸಾವಿಗೆ ಕಾರಣನಾದ ಹಿಟ್ಲರ್ ಮಾಂಸಾಹಾರವನ್ನ ತಿಂತಿರ್ಲಿಲ್ಲ. ಏಕೆಂದ್ರೆ ಪ್ರಾಣಿಗಳನ್ನ ಸಾಯಿಸೋದು ಈತನಿಗೆ ಕ್ರೂರವಾಗಿ ಅನ್ನಿಸ್ತಿತ್ತಂತೆ. ಈತ ತನ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಿಕ್ಕೆ ದಿನಕ್ಕೆ ಹಲವಾರು ಮಾತ್ರೆಗಳನ್ನ ನುಂಗ್ತಾ ಇದ್ದ ಅಂತ ಹೇಳ್ತಾರೆ. ನಂಬರ್ 3, ಹಿಟ್ಲರ್ಗೆ ನಾಯಿಗಳು ಅಂದ್ರೆ ತುಂಬಾ ಇಷ್ಟ. ಈತನಿಗೆ ನಾಯಿಗಳ ಮೇಲೆ ಇದ್ದ ಪ್ರೀತಿಯನ್ನ ನೋಡಿ ಇವನ ಪ್ರೇಯಸಿ ಇವಾ ಬ್ರಾನ್ ಕೂಡ ಅಸೂಯೆ ಪಡ್ತಿದ್ರು. ಹಿಟ್ಲರ್ಗೆ ಮುಖ್ಯವಾಗಿ ಜರ್ಮನ್ ಶೆಪರ್ಡ್ ನಾಯಿಗಳು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಈತ ಜರ್ಮನ್ ಶೆಪರ್ಡ್ ನಾಯಿಗಳನ್ನೇ ತನ್ನ ಸಾಕು ನಾಯಿಯಾಗಿ ಸಾಕ್ತಿದ್ದ. ಈತನ ನಾಯಿ ಹೆಸರು ಬ್ಲಾಂಡಿ. ಹಿಟ್ಲರ್ ಚಿಕ್ಕವನಿದ್ದಾಗ ಒಬ್ಬ ವ್ಯಕ್ತಿ ಸಾಕೋದಕ್ಕೆ ಜರ್ಮನ್ ಶೆಪರ್ಡ್ ನಾಯಿಯನ್ನ ಕೊಡ್ತಾರೆ. ಆದ್ರೆ ಆ ನಾಯಿಯನ್ನ ಸಾಕುವಷ್ಟು ಹಣ ಇವರಿಗೆ ಇಲ್ಲದೆ ಇದ್ದಿದ್ರಿಂದ ಆ ನಾಯಿಯನ್ನ ಅವರಿಗೆ ವಾಪಸ್ ಕೊಟ್ಟು ಬಿಡ್ತಾರೆ. ತನ್ನ ನಾಯಿಯ ಮೇಲೆ ಇಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ದ ಹಿಟ್ಲರ್ ತಾನು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಮುಂಚೆ ಆ ನಾಯಿಗೆ ವಿಷ ಕೊಟ್ಟು ಸಾಯಿಸ್ತಾನೆ. ನಂಬರ್ 4, ಹಿಟ್ಲರ್ನ ಶೃಂಗಾರ ರಹಸ್ಯಗಳು. ಹಿಟ್ಲರ್ ತನ್ನ ರಾಜಕೀಯ ಭವಿಷ್ಯತ್ತನ್ನ ಬಲಪಡಿಸಿಕೊಳ್ಳೋದಕ್ಕೆ ಯಾವುದೇ ರೀತಿಯ ಪ್ರೀತಿ, ಪ್ರೇಮ, ಮದುವೆ ಇಲ್ಲದೆ ಒಬ್ಬ ಬ್ರಹ್ಮಚಾರಿಯ ರೀತಿ ಪಬ್ಲಿಕ್ನಲ್ಲಿ ತನ್ನ ಇಮೇಜ್ ಅನ್ನ ಸೃಷ್ಟಿ ಮಾಡಿಕೊಂಡಿದ್ದ. ನಿಜ ಏನಂದ್ರೆ, ಹೊರ ಜಗತ್ತಿಗೆ ತಿಳಿಯದೇ ಇದ್ದ ರಹಸ್ಯ ಜೀವನದಲ್ಲಿ ತನ್ನ ಲೈಂಗಿಕ ಜೀವನ ಕೂಡ ಇದೆ. ಹಿಟ್ಲರ್ ಸತ್ತು ಹೋಗೋದಕ್ಕೆ 1 ದಿನದ ಮುಂಚೆ ಇವಾ ಬ್ರಾಂಡ್ಲನ್ನ ಮದುವೆ ಮಾಡ್ಕೊಳ್ತಾನೆ. ನಿಜ ಏನಂದ್ರೆ, ಹಿಟ್ಲರ್ ಈಕೆಯ ಜೊತೆ ಸುಮಾರು 14 ವರ್ಷಗಳ ರಿಲೇಷನ್ ನಲ್ಲಿ ಇರ್ತಾನೆ. ಆದ್ರೆ ಈ ವಿಷಯವನ್ನ ಹೊರಗಡೆ ತಿಳಿಸಿರೋದಿಲ್ಲ. ಇನ್ನು ಈತನ ಚಿಕ್ಕ ವಯಸ್ಸಿನಲ್ಲಿ ನಡೆದ ಜೀವನದ ಬಗ್ಗೆ, ಈತನ ವ್ಯಕ್ತಿತ್ವ ಹೇಗಿತ್ತು ಅನ್ನುವುದರ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ
1943ರಲ್ಲಿ ಅಮೆರಿಕ ಸರ್ಕಾರ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಮತ್ತು ಸೈಕಾಲಜಿಸ್ಟ್ ಆದ ಹೆನ್ರಿ ಅಲೆಕ್ಸಾಂಡರ್ ಮುರ್ರೆ ರವರನ್ನ ನೇಮಕ ಮಾಡುತ್ತೆ. ಇವರು ಹಿಟ್ಲರ್ ಬಗ್ಗೆ 220 ಪೇಜ್ಗಳ ಒಂದು ರಿಪೋರ್ಟ್ ಅನ್ನ ಬರೀತಾರೆ. ಇದರ ಪ್ರಕಾರ ಅವರು ಹೇಳೋದೇನೆಂದ್ರೆ, ಹಿಟ್ಲರ್ ಚಿಕ್ಕ ವಯಸ್ಸಿನಲ್ಲಿ ಒಂದು ಹುಡುಗಿಯ ಜೊತೆ ಶೃಂಗಾರ ಮಾಡುವಾಗ ತನ್ನ ತಂದೆಗೆ ಸಿಕ್ಕಿ ಬೀಳ್ತಾನೆ. ತಂದೆಗೆ ವಿಪರೀತ ಕೋಪ ಬಂದು ಸಿಕ್ಕಾಪಟ್ಟೆ ಹೊಡಿತಾರೆ. ಆದ್ರೆ ಇವರ ತಾಯಿ ಮಾತ್ರ ಮಗನನ್ನ ಬಿಟ್ಕೊಡೋದಿಲ್ಲ, ಮಗನಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾರೆ. ಇದರಿಂದ ಹಿಟ್ಲರ್ಗೆ ತನ್ನ ತಂದೆಯ ಮೇಲಿನ ಪ್ರೀತಿ ಕಡಿಮೆ ಆಗುತ್ತೆ. ಅಲ್ಲಿಂದಲೇ ಹಿಟ್ಲರ್ಗೆ ಒಬ್ಬ ಸರ್ವಾಧಿಕಾರಿಯಾಗಿ ಬದಲಾಗಬೇಕು ಅನ್ನುವ ಆಲೋಚನೆ ಬರುತ್ತೆ. ಹಿಟ್ಲರ್ ಚಿಕ್ಕಂದಿನಿಂದ ತುಂಬಾ ರಸಿಕ, ಆದರೆ ಇವರ ಪ್ರೈವೇಟ್ ಪಾರ್ಟ್ ಎಲ್ಲ ಗಂಡಸರ ರೀತಿ ಇರಲಿಲ್ಲ ಅಂತ ಡಾಕ್ಟರ್ ಮುರ್ರೆ ತನ್ನ ರಿಪೋರ್ಟ್ನಲ್ಲಿ ಬರೀತಾರೆ. ಹಿಟ್ಲರ್ ಜೊತೆ ಶೃಂಗಾರದಲ್ಲಿ ಪಾಲ್ಗೊಂಡ ಕೆಲವು ಮಹಿಳೆಯರನ್ನ ಮಾತಾಡಿಸ್ತಾರೆ. ಇದರಿಂದ ಗೊತ್ತಾಗಿದ್ದೇನೆಂದ್ರೆ, ಹಿಟ್ಲರ್ ಪುರುಷಾಂಗ ತುಂಬಾ ಚಿಕ್ಕದಾಗಿತ್ತು ಅಂತ ಮತ್ತು ಒಂದೇ ವೃಷಣವನ್ನ ಹೊಂದಿದ್ರು. ಹಿಟ್ಲರ್ಗೆ ಚಿತ್ರ ವಿಚಿತ್ರವಾದ ಶೃಂಗಾರ ಕೋರಿಕೆಗಳು ಇದ್ವು ಅಂತ ಜರ್ಮನಿಗೆ ಸೇರಿದ ಒಬ್ಬ ನಟಿ ರೆನಾಟೆ ಮುಲ್ಲರ್ ಹೇಳ್ತಾರೆ. ಶೃಂಗಾರ ಸಮಯದಲ್ಲಿ ಹಿಟ್ಲರ್ ನೆಲದ ಮೇಲೆ ಮಲಗಿಕೊಂಡು ತನ್ನ ಪಾರ್ಟ್ನರ್ ಕೈಯಲ್ಲಿ ವಧಿಸಿಕೊಳ್ತಾ ಇದ್ದ ಅಂತ ಈಕೆ ಹೇಳ್ತಾರೆ. ಶೃಂಗಾರ ವಿಷಯದಲ್ಲಿ ಹಿಟ್ಲರ್ ಒಬ್ಬ ಸರ್ವಾಧಿಕಾರಿಯ ರೀತಿ ವರ್ತನೆ ಮಾಡ್ತಾ ಇದ್ದ ಅಂತ ಬರೆದಿದ್ದಾರೆ. ಹಿಟ್ಲರ್ನ ಅಂಗದ ಲೋಪದಿಂದ ಎಲ್ಲಾ ಗಂಡಸರ ರೀತಿ ಶೃಂಗಾರ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಡಾಕ್ಟರ್ ಮುರ್ರೆ ಹೇಳ್ತಾರೆ. ಇದರಿಂದ ಹಿಟ್ಲರ್ ತನಗೋಸ್ಕರ ಪರ್ಸನಲ್ ಆಗಿ ನೇಮಕ ಮಾಡಿಕೊಂಡಿದ್ದ ಒಬ್ಬ ಡಾಕ್ಟರ್ ಈತನಿಗೆ ಕೆಲವು ಡ್ರಗ್ಸ್ ಅನ್ನ ಕೊಡ್ತಿದ್ರು. ಇದನ್ನ ತೆಗೆದುಕೊಂಡ ನಂತರವೇ ಹಿಟ್ಲರ್ ಶೃಂಗಾರದಲ್ಲಿ ಪಾಲ್ಗೊಳ್ತಾ ಇದ್ದ ಅಂತ ಹೇಳ್ತಾರೆ. ನಂಬರ್ 5. ಏಪ್ರಿಲ್ 1945ರಲ್ಲಿ ಹಿಟ್ಲರ್ಗೆ ಗೊತ್ತಾಗಿತ್ತು, ನಾನು ಸಾಯೋದು ಪಕ್ಕ ಅಂತ. 1943ರ ಯುದ್ಧದಲ್ಲಿ ಸೋತಾಗ್ಲೇ ತನ್ನ ಸಾವು ನಿಶ್ಚಿತ ಅಂತ ಗೊತ್ತಿತ್ತು. ಆದ್ರೂ ಶಾಂತಿಯ ಚರ್ಚೆಗಳು ನಡೆಯುತ್ತೆ ಅನ್ನುವ ಆಶಾಭಾವನೆಯಿಂದ ಇದ್ದ. ಆದರೆ 1945ರಲ್ಲಿ ಸೋವಿಯತ್ ಆರ್ಮಿ ಹಿಟ್ಲರ್ ಇದ್ದ ಬರ್ಲಿನ್ ಪ್ರಾಂತ್ಯಕ್ಕೆ ತುಂಬಾ ಸಮೀಪ ಬರ್ತಾರೆ. ಜನವರಿಯಲ್ಲೇ 4,50,000 ಜರ್ಮನ್ ಸೈನಿಕರು ಯುದ್ಧದಲ್ಲಿ ಸತ್ತೋಗಿದ್ರು. ಏಪ್ರಿಲ್ 16ಕ್ಕೆ ಸೋವಿಯತ್ ಆರ್ಮಿ ಪೂರ್ತಿ ಬರ್ಲಿನ್ ಪ್ರಾಂತ್ಯವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ. ಹಿಟ್ಲರ್ ಜೊತೆಯಲ್ಲಿದ್ದ ಕೆಲವು ನಂಬಿಕಸ್ಥರು ಮೋಸ ಮಾಡಿ ಜರ್ಮನ್ನಿಂದ ಓಡಿ ಹೋಗ್ತಾರೆ. ಕೊನೆಗೆ ಹಿಟ್ಲರ್ಗೆ ಅರ್ಥ ಆಗುತ್ತೆ ತನ್ನ ಸಾವು ಗ್ಯಾರಂಟಿ ಅಂತ. ಆದ್ರೂ ಏಪ್ರಿಲ್ 28ರ ಅರ್ಧರಾತ್ರಿ ಹಿಟ್ಲರ್ ಇವಾ ಬ್ರಾಂಡ್ಲನ್ನ ಮದುವೆ ಆಗ್ತಾನೆ. ಅಲ್ಲಿವರೆಗೂ ಬ್ರಹ್ಮಚಾರಿಯಾಗೆ ಇದ್ದ ಹಿಟ್ಲರ್ಗೆ ಬ್ಯಾಚುಲರ್ ಆಗಿ ಸಾಯೋದು ಇಷ್ಟ ಇರಲಿಲ್ಲ ಅನ್ಸುತ್ತೆ. ಮದುವೆಯನ್ನ ಎಂಜಾಯ್ ಮಾಡೋದಕ್ಕೆ ಸಮಯ ಇರಲಿಲ್ಲ. ಬೆಳಿಗ್ಗೆ 11 ಗಂಟೆಗೆ ಎಂದಿನಂತೆ ಬಾರ್ಬರ್ ಮೀಸೆಯನ್ನ ಟ್ರಿಮ್ ಮಾಡ್ತಾನೆ. ನಂತರ ಹಿಟ್ಲರ್ ರೆಡಿ ಆಗಿ ಪೇಪರ್ ಓದ್ತಾನೆ. ಅವತ್ತು ಹಿಟ್ಲರ್ನ ಮೂಡ್ ಸರಿಯಾಗಿರ್ಲಿಲ್ಲ. ತನ್ನ ಸೆಕ್ರೆಟರಿ ಟ್ರಾಡಲ್ ಜಂಗೆ ಜೊತೆ ಹೇಳ್ತಾನೆ, ನನ್ನ ಶವ ಯಾವುದೇ ಕಾರಣಕ್ಕೂ ರಷ್ಯಾದವರ ಕೈಗೆ ಸಿಗಬಾರ್ದು ಅಂತ. ಕಣ್ಣಿನ ನೋವಿಗೆ ಐ ಡ್ರಾಪ್ಸ್ ಹಾಕೋತಾನೆ. ಇದರ ಜೊತೆ ಕೆಲವು ಟ್ಯಾಬ್ಲೆಟ್ಸ್ ಅನ್ನ ಹಾಕೋತಾನೆ. ಕೊನೆ ದಿನಗಳಲ್ಲಿ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಇತ್ತು. ದಿನಕ್ಕೆ ಸುಮಾರು 28 ಮಾತ್ರೆಗಳನ್ನ ಬಳಸ್ತಿದ್ದ. ಇದೇ ಟೈಮಲ್ಲಿ ಇಟಲಿಯ ಸರ್ವಾಧಿಕಾರಿ ಬೆನಿಟೋ ಮುಸೋಲಿನಿ ಮರಣ ವಾರ್ತೆ ಹಿಟ್ಲರ್ಗೆ ಗೊತ್ತಾಗುತ್ತೆ. ಮುಸೋಲಿನಿಯನ್ನ ಶೂಟ್ ಮಾಡಿ ಸಾಯಿಸಿದ್ರು. ಇದಕ್ಕಿಂತ ಘೋರವಾಗಿ ನನ್ನನ್ನ ಸಾಯಿಸ್ತಾರೆ, ಇದೇ ಗತಿ ನನಗೂ ಆಗತ್ತೆ ಅಂತ ಹಿಟ್ಲರ್ಗೆ ಚೆನ್ನಾಗಿ ಗೊತ್ತು. ಮುಸೋಲಿನಿ ಮತ್ತು ಇವನ ಹೆಂಡತಿಯ ಶರೀರದ ಮೇಲೆ ಅಲ್ಲಿನ ಪ್ರಜೆಗಳು ಉಗಿದು ಪಶುಗಳ ರೀತಿ ಅವರ ಶವಗಳನ್ನ ನೇತಾಕಿದ್ರು ಅನ್ನೋ ವಿಷಯ ಹಿಟ್ಲರ್ಗೆ ಗೊತ್ತಾಗಿ ಭಯ ಜಾಸ್ತಿ ಆಗುತ್ತೆ. ಬೆನಿಟೋ ಮುಸೋಲಿನಿ ದಂಪತಿಗಳಿಗೆ ಆದ ದುರ್ಗತಿ ಹಿಟ್ಲರ್ ಮೈಂಡ್ನಲ್ಲೇ ಇತ್ತು. ಇನ್ನೊಂದ್ ಕಡೆ ಸೋವಿಯತ್ ಆರ್ಮಿ ಅತ್ಯಂತ ಸಮೀಪಕ್ಕೆ ಬರ್ತಿದೆ. ತನ್ನ ಸೆಕ್ರೆಟರಿ ಟ್ರಾಡಲ್ ಜಂಗೆಯನ್ನ ಕರೆದು ಹೇಳ್ತಾನೆ, ಯಾವುದೇ ಕಾರಣಕ್ಕೂ ರಷ್ಯಾದವರ ಕೈಗೆ ನನ್ನ ಶವ ಸಿಗಬಾರ್ದು, ನನ್ನ ಶವವನ್ನ ಸುಟ್ಟಾಕ್ಬೇಕು. ತನ್ನ ಬೆಲೆ ಬಾಳುವ ವಸ್ತುಗಳನ್ನ ಅಲ್ಲಿರುವ ಕೆಲಸದವರಿಗೆ ಮತ್ತು ಬೇಕಾಗಿರುವವರಿಗೆ ಕೊಟ್ಟು ಬಿಡಿ ಅಂತ ಹೇಳ್ತಾನೆ. ಜರ್ಮನಿಗೋಸ್ಕರ ತಾನು ಎಷ್ಟು ಸೇವೆ ಮಾಡಿದ್ದೀನಿ ಅಂತ ಹೇಳ್ತಾನೆ. 1939ರಲ್ಲಿ ಯುದ್ಧಕ್ಕೆ ಹೋಗೋ ಉದ್ದೇಶ ನನಗಿರ್ಲಿಲ್ಲ, ಆದ್ರೆ ಉದ್ದೇಶಪೂರ್ವಕವಾಗಿ ನನ್ನನ್ನ ಕೆರಳಿಸಿ ಈ ಪರಿಸ್ಥಿತಿ ತಂದ್ರು ಅಂತ. ಇದಕ್ಕೆ ಮುಖ್ಯ ಕಾರಣ ಯಹೂದಿಗಳು ಅಂತ ಹೇಳ್ತಾನೆ. ಈ ಯುದ್ಧಕ್ಕೆ ಕಾರಣ ನಾನೊಬ್ಬನೇ ಅಲ್ಲ ಅಂತ ಕೂಡ ಹೇಳ್ತಾನೆ. ಅಷ್ಟೇ ಅಲ್ಲ, ಚರಿತ್ರೆ ನನ್ನನ್ನ ಯಾವುದೇ ಕಾರಣಕ್ಕೂ ದೂಷಣೆ ಮಾಡೋದಿಲ್ಲ ಅಂತ ಹೇಳ್ತಾನೆ. ತನ್ನ ಜೊತೆ ಬಂಕರ್ನಲ್ಲಿದ್ದ ಅಧಿಕಾರಿಗಳು ಅಲ್ಲಿದ್ದ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಸುಟ್ಟಾಕ್ತಾರೆ. ಹಿಟ್ಲರ್ ತುಂಬಾ ಪ್ರೀತಿಯಿಂದ ಸಾಕಿದ್ದ ನಾಯಿ ಬ್ಲಾಂಡೆಗೆ ವಿಷವನ್ನ ಇಟ್ಟು ಸಾಯಿಸ್ತಾನೆ. ಕೊನೆಗೆ ಬಂಕರ್ನಲ್ಲಿದ್ದ ಎಲ್ಲ ಅಧಿಕಾರಿಗಳನ್ನ ಒಂದ್ಸಲ ನೋಡಿ ಕೊನೆಯ ಶೇಕ್ ಹ್ಯಾಂಡ್ ಅನ್ನ ಕೊಡ್ತಾನೆ. ಹಿಟ್ಲರ್ ಹೆಂಡತಿ ಇವಾ ಬ್ರಾನ್ ಸೆಕ್ರೆಟರಿ ಟ್ರಾಡಲ್ಗೆ ತನ್ನ ಕೋಟನ್ನ ಕೊಟ್ಟು ಹೇಳ್ತಾಳೆ, ಇದನ್ನ ನನ್ನ ಗುರುತಾಗಿ ಇಟ್ಕೋ.
ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು ಅಂದ್ರೆ ನನಗೆ ಇಷ್ಟ ಅಂತ ಹೇಳ್ತಾಳೆ. ಹಿಟ್ಲರ್ ಮತ್ತು ಆತನ ಹೆಂಡತಿ ತಮ್ಮ ರೂಮಿಗೆ ಹೋಗಿ ಬಾಗಿಲು ಹಾಕೊಳ್ತಾರೆ. ಹಿಟ್ಲರ್ ಗನ್ನಿಂದ ಶೂಟ್ ಮಾಡಿಕೊಂಡು ಸತ್ತೋಗ್ತಾನೆ. ಇವಾ ಬ್ರಾನ್ ಸೈನೆಟ್ ಕುಡಿದು ಸತ್ತೋಗ್ತಾಳೆ. ಏಪ್ರಿಲ್ 30 3:30 ಹಿಟ್ಲರ್ ಸತ್ತು ಹೋದ ಅಂತ ಅಲ್ಲಿನ ಅಧಿಕಾರಿಗಳು ಅನೌನ್ಸ್ ಮಾಡ್ತಾರೆ. ಪಕ್ಕದಲ್ಲೇ ಇದ್ದ ಗಾರ್ಡನ್ ನಲ್ಲಿ ಇಬ್ಬರ ಶವಗಳಿಗೆ ಬೆಂಕಿ ಇಟ್ಟು ಸುಟ್ಟಾಕ್ತಾರೆ. ಅಲ್ಲಿದ್ದ ನಾಜಿಗಳು ಸೆಲ್ಯೂಟ್ ಮಾಡ್ತಾರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದ್ರೆ ಮರೀದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.